ಹಳೆ ನೆನಪುಗಳು ಒಂದು ಕೂಡ ಬರಬಾರ್ದು. ಬಂದರೆ ನಮಗೆ ಕಷ್ಟ ಆಗುತ್ತೆ. ಆದರೆ ಅಮ್ಮ, ನನಗೆ ಆ ಜಾನಕಿ ಮೇಲೇ ಭಯ. ಎಲ್ಲಿ ವಿಷು ಮೇಲಿನ ಪ್ರೀತಿಗೆ ಎಕ್ಸ್ಟ್ರಾ ಗಮನ ಕೊಟ್ಟು ವಾಸಿ ಮಾಡಿಬಿಡ್ತಾಳೋ ಅಂತ. ಈಗಲೂ ಕಾಲ ಮಿಂಚಿಲ್ಲ ಶಾಂತನು. ಚಂದ್ರಚೂಡನ್ ವಿಚಾರ ತಣ್ಣಗಾಗ್ತಿದ್ದ ಹಾಗೆ ಜಾನಕಿ ಮತ್ತು ವಿಷು ಕತೆ ಶುರು ಆಗಬೇಕು. ಎಷ್ಟು ಬೇಗ ಶುರು ಆಗುತ್ತೋ ನಮಗೆ ಒಳ್ಳೆಯದು. ಅಮ್ಮ ನೋಡ್ತಾ ಇರಿ, ವಿಷು ಗುಣ ಆದರೂ ಕೂಡ ಈ ಶಾಂತನು ಯಾರು, ರಾಧಿಕಾ ಯಾರು ಅನ್ನೋದನ್ನ ಮರ್ತು ಹೋಗ್ಬೇಕು. ಆ ಥರ ಪ್ಲಾನ್ ಮಾಡಿದ್ದೀನಿ. ಸದಾ ದೇಸಾಯಿ ಕುಟುಂಬದ ಒಳ್ಳೆಯದನ್ನ ಬಯಸುವಂತ ರಾಧಿಕಾಗೆ ಕೆಟ್ಟ ದಿನಗಳು ಶುರುವಾಯಿತು. ಬದುಕೆ ಬೇಸರ ಆಗಿ ಅವಳೇ ಓಡ್ ಹೋಗ್ಬೇಕು. ಆ ಸ್ಥಿತಿಗೆ ಅವಳನ್ನ ತಂದೆ ತರ್ತೀನಿ. ಚಂದ್ರಚೂಡನ್ ಸಾವಿನ ಸುದ್ದಿ ಈಗಾಗಲೇ ಮನೆ ಮತ್ತೆ ಆಶ್ರಮಕ್ಕೆ ತಲುಪಿರುತ್ತೆ. ಬೇಗ ಹೋಗು. ಎಲ್ರಿಗಿಂತ ಜಾಸ್ತಿ ನೋವು ದುಃಖ ಅನುಭವಿಸ್ಬೇಕಾಗಿರೋದು ನೀನು. ನೆನಪಿರ್ಲಿ. ಸರಿಮ್ಮ, ಹಾಗೆ ಮಾಡ್ತೀನಿ. ಸರಿ, ನಾ ಇನ್ನು ಹೊರಡ್ತೀನಿ. ಅಲ್ಲಿ ಹೋದ್ಮೇಲೆ ಏನಾಯ್ತು ಅನ್ನೋದನ್ನ ಹೇಳು. ಸರಿಮ್ಮ. ಆಕ್ಸಿಡೆಂಟ್ ಆಗಿರಂಗಾಯ್ತಾ? ಹೌದು, ಬಾ ನೋಡೋಣ. ಸರ್ ಸರ್ ಏನಾಗಿ ಸರ್? ಯಾರು ಇರ್ಬೋದು ಅಣ್ಣ ಇವರು? ಅದೇ ಗೊತ್ತಿಲ್ಲ. ಇಲ್ಲ ಪಕ್ಕದಲ್ಲಿ ಯಾರು ಆಶ್ರಮದ ಬಂದು ಇರ್ಬೋದು. ಹೌದಾ? ನೋಡ್ಕೊ ಬನ್ನಿ. ಕೆಲಸ ಮಾಡು, ಇಲ್ಲೇ ನೋಡ್ಕೊಂಡಿರೋ. ನಾನು ಆಶ್ರಮದ ಹೋಗಿ ವಿಚಾರಿಸಿ ಬರ್ತೀನಿ. ಸರಿ. ರಾಧಿಕಾ, ನಾನು ನೋಡ್ತಾನೆ ಇದ್ದೀನಿ, ಬೆಳಿಗ್ಗಿಂದ ತುಂಬಾ ಖುಷಿಯಲ್ಲಿದೆಯಾ? ಕಾರಣ ಕೇಳಿದ್ರೆ ಹೇಳಲಿಲ್ಲ. ಏನು ವಿಷಯ ಮಗು? ಗುರುಜಿ, ಸೌಪರ್ಣಿಕ ಅಮ್ಮ ಮತ್ತೆ ಯಜಮಾನ್ರ ಮಗಳು ಸಿಕ್ಕಿದಾಳಂತೆ. ಹೌದಾ? ಕೃಷ್ಣ ಕೃಷ್ಣ, ಎಂತ ಸಂತೋಷದ ವಿಚಾರ ತಿಳಿಸಿದಿ ಮಗು. ಅದಕ್ಕಾಗಿ ನಾನು ದೇವರಲ್ಲಿ ಎಷ್ಟು ಕೇಳ್ಕೊಂಡಿದ್ದೀನಿ ಗೊತ್ತಾ? ಗುರುಜಿ, ವಿಷಯ ಗೊತ್ತಾಯ್ತಾ? ಸೌಪರ್ಣಿಕಾ ಅಮ್ಮನವ್ರ ಮಗಳು ಸಿಕ್ಬಿಟ್ಲಂತೆ. ಹೌದು ಶಾಂತನು, ವಿಷಯ ಗೊತ್ತಾಯ್ತು. ಈಗ ತಾನೇ ರಾಧಿಕಾ ಹೇಳಿದ್ರು. ನಾನು ಆ ದೇವರಲ್ಲಿ ಬೇಡ್ಕೊತಿದ್ದೆ ಗುರುಜಿ. ಪಾಪ ಎಷ್ಟೋ ಜನ ಅನಾಥ ಮಕ್ಕಳಿಗೆ ಆಶ್ರಯ ಕೊಟ್ಟ ತಾಯಿ ಅವರು. ಅವರಿಗೆ ಮಗಳಿಲ್ಲ ಅನ್ನೋ ಕೊರಗು ಕಾಡ್ತಾ ಇದೆಯಲ್ಲ ಅಂತ. ನಿಜವಾಗ್ಲೂ ಆ ದೇವ್ರಿಗೆ ನಾನು ಚಿರಋಣಿ. ಅದಕ್ಕೆ ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಬಂದೆ. ಆ ದೇವರು ಆ ತಾಯಿ ಮಗಳನ್ನ ಚೆನ್ನಾಗಿಡ್ಲಿ ಅಂತ. ರಾಧಿಕಾ, ಈ ಸಮಯದಲ್ಲಿ ನೀನು ಜಾನಕಿ ಮನೆಯಲ್ಲೇ ಇರಬೇಕು. ಮನೆಯಲ್ಲಿ ಅದೆಷ್ಟು ಸಂಭ್ರಮ ಇದೆಯೇನು. ನೀನು ಜಾನಕಿ ಇನ್ನೊಂದೆರಡು ದಿನ ಆಶ್ರಮದ ಕಡೆಗೆ ಬರೋದು ಬೇಡ, ಮನೆಯಲ್ಲೇ ಇದ್ಬಿಡು. ಹೌದು ಗುರುಜಿ, ನಾನು ಕೂಡ ಸೌಪರ್ಣಿಕಾ ಅಮ್ಮನವ್ರ ಮನೆಗೆ ಹೋಗಿ ಬರ್ತೀನಿ. ಹಾಗೆ ಆಗಲಿ ಶಾಂತನು. ರಾಧಿಕಾ, ಜಾನಕಿಯಲ್ಲಿ ಬೇಗ ಹೋಗಿ. ಹಾ, ಜಾನಕಿ ಕೃಷ್ಣಂಗೆ ಔಷಧಿ ಕೊಟ್ಟು ಬರ್ತೀನಿ ಅಂತ ಹೋಗಿದ್ದಾಳೆ. ಅವಳು ಬಂದ ತಕ್ಷಣ ಹೊರಟ್ಬಿಡ್ತೀನಿ. ಹಾಗೆ ಆಗಲಿ ಮಗಳು, ಹೋಗ್ಬನ್ನಿ. ರಾಧಿಕಾ, ಜಾನಕಿ ಹೋಗಿ ಬೇಗ. ಸ್ವಲ್ಪ ಹೊತ್ತಲ್ಲೇ ಹೆಣ ಮನೆ ಮುಂದೆ ಬಂದು ಬೀಳುತ್ತೆ. ಕಣ್ಣೀರು ಹಾಕೋದಕ್ಕೆ ನೀವು ಅಲ್ಲಿರ್ಬೇಕು. ಚಂದ್ರಚೂಡ, ನಿನ್ನ ಆತ್ಮಕ್ಕೆ ಬೇಗ ಶಾಂತಿ ಸಿಗ್ಲಿ. ಗುರುಜಿ ಗುರುಜಿ. ಯಾರಪ್ಪ ನೀನು? ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಇಲ್ಲೇ ಪಕ್ಕದೂರಲ್ಲಿ ಗುರುಜಿ, ಇಲ್ಲೇ ಆಶ್ರಮದ ಪಕ್ಕ ಒಬ್ರು ಬೈಕ್ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾರೆ ಗುರುಜಿ. ಯಾರು ಬಿದ್ದಿರೋದು? ಗೊತ್ತಿಲ್ಲ ಗುರುಜಿ, ಎಲ್ಲೋ ನೋಡಿದ ನೆನಪು. ನಿಮ್ಮ ಆಶ್ರಮದಲ್ಲಿ ಇರ್ಬೋದು ಬಿಟ್ಟು ಹುಡ್ಕ ಬಂದೆ. ಏನಾಗಿದೆ ಅವ್ರಿಗೆ? ಅವ್ರ ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಸುತ್ತೋಗಿರ್ಬೋದು, ಉಸಿರಾಡ್ತಾ ಇಲ್ಲ. ನೀವು ಒಂದ್ಸಲ ಬಂದು ನೋಡಿದ್ರೆ. ಕೃಷ್ಣ ಕೃಷ್ಣ. ದೇವರಾಜ, ನೋಡಪ್ಪ,
ಅಲ್ಲಿ ಯಾರೋ ಬಿದ್ದಿದ್ದಾರಂತೆ, ಆಶ್ರಮದ ಗಾಡಿ ತೊಗೊಂಡೋಗಿ ಬೇಗನೆ ಅವ್ರನ್ನ ಕರ್ಕೊಂಡು ಬನ್ನಿ. ಏನಾಗಿದೆ ನೋಡಿ, ಕರ್ಕೊಂಡು ಬನ್ನಿ, ಹೋಗಿ. ದೇವ್ರೆ, ಅವ್ರಿಗೆ ಏನೂ ಆಗದೆ ಇದ್ರೆ ಸಾಕಪ್ಪ ಭಗವಂತ. ರಾಧಿಕಾ, ಆಶ್ರಮದಿಂದ ಯಾರಾದರೂ ಹೊರಗಡೆ ಹೋದ್ರಮ್ಮ? ಇಲ್ಲ ಗುರುಜಿ, ಯಾರು ಹೊರಗಡೆ ಹೋಗಿಲ್ಲ. ಮತ್ತೆ ಯಾರಿರ್ಬೋದು? ಶಾಂತನು, ಗುರುಜಿ ಯಾರಾದರೂ ಆಶ್ರಮದಿಂದ ಹೊರಗಡೆ ಹೋಗಿದ್ದನ್ನು ನೀನು ನೋಡಿದ್ಯಾ? ಇಲ್ಲ ಗುರುಜಿ, ನಾನು ಬೆಳಗಿಂದ ಆಶ್ರಮ ಬಿಟ್ಟು ಕದಲೇ ಇಲ್ಲ. ಯಾರಾದ್ರೂ ಹೋಗಿದ್ರೆ ಗೊತ್ತಾಗ್ತಿತ್ತು. ಅರೆ, ಇವ್ರು ನಮ್ಮ ಚಂದ್ರಣ್ಣ, ದೇಸಾಯಿಗಳ ತಮ್ಮ. ಏನು ದೇಸಾಯಿಗಳ ತಮ್ಮನ? ಹೌದು. ಆಶ್ರಮ ಕರ್ಕೊಂಡು ಬನ್ನಿ. ಆಯ್ತು. ರಾಧಿಕಾ, ನಂಗೆ ಯಾಕೋ ತುಂಬ ಭಯ ಆಗ್ತದೆ ಮಗಳೇ. ನಮ್ಮ ಆಶ್ರಮದವರೆಲ್ಲರೂ ಒಳಗಿದಾರಂತ ನಾವೊಂದ್ಸಲ ಯಾಕೆ ಚೆಕ್ ಮಾಡಬಾರ್ದು? ಗುರುಜಿ, ಆಶ್ರಮದಿಂದ ಯಾರು ಹೊರಗಡೆ ಹೋಗೇ ಇಲ್ಲ. ಅದು ಅಲ್ಲದೆ ಅದು ಬೈಕ್ ಆಕ್ಸಿಡೆಂಟು. ಆಶ್ರಮದವ್ರ ಹತ್ರ ಬೈಕ್ ಎಲ್ಲಿದೆ? ಇದು ಆಶ್ರಮದವ್ರು ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ದೇವ್ರೆ, ಸಾವು ಅನ್ನೋದು ಪರಮ ಸತ್ಯ, ಆದರೆ ಅದು ಕೊಡೋ ನೋವು ತುಂಬ ದೊಡ್ಡದು. ಇಂಥ ಅಕಾಲಿಕ ಮರಣವನ್ನು ಆ ದೇವರು ಯಾರಿಗೂ ಕೊಡಬಾರ್ದು, ಅಲ್ವಾ ಶಾಂತನು? ಹೌದು ಗುರುಜಿ. ಅದು ಯಾರೇ ಇರಲಿ, ಕೃಷ್ಣ ನೀನೇ ಅವರನ್ನು ಕಾಪಾಡಬೇಕು. ಚಿಕ್ಕೇಶ್ವರ್ರೆ ಎದ್ದೇಳಿ. ಗುರುಜಿ, ಒಂದು ನಿಮಿಷ. ಚಂದ್ರು ಅವರೇ, ಚಂದ್ರು ಅವರೇ, ಚಂದ್ರು ಅವರೇ, ಏನಾಯ್ತು? ಎದ್ದೇಳಿ ಚಂದ್ರು ಅವರೇ, ಎದ್ದೇಳಿ ಚಂದ್ರು ಅವರೇ. ಚಂದ್ರು ಅವರೇ, ಏನಾಯ್ತು? ಚಂದ್ರು ಅವರೇ, ಚಂದ್ರು ಅವರೇ. ಏನಾಯ್ತು ಶಾಂತನು? ಗುರುಜಿ, ಉಸಿರು ನಿಂತು ಹೋಗಿದೆ.
ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಯಾರಿಗೂ ಅನ್ಯಾಯ ಮಾಡಿದವರಲ್ಲ, ಇವರಿಗೂ ಆ ಕೃಷ್ಣ ಅನ್ಯಾಯ ಮಾಡಲ್ಲ. ದಯವಿಟ್ಟು ಇನ್ನೊಂದ್ಸಲ ನೋಡು. ಗುರುಜಿ, ಅಪ್ಪಂಗೇನೂ ಆಗಿಲ್ಲ. ನಾಡಿ ಮಿಡಿತಾ ಇದೆ, ಇವಾಗ್ಲೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಸರಿಮ್ಮ, ದೇವರಾಜ್, ಶಿವ, ಇವ್ರನ್ನ ಬೇಗನೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ. ರಾಧಿಕಾ, ನಾನು ಹಾಸ್ಪಿಟಲ್ಗೆ ಫೋನ್ ಮಾಡಿ ಎಲ್ಲ ವಿಷಯಗಳನ್ನ ತಿಳಿಸಿರ್ತೀನಿ. ದೇಸಾಯಿ ಅವ್ರ ಮನೆಗೂ ನಾನು ತಿಳಿಸ್ತೀನಿ. ನೀವು ಬೇಗನೆ ಹೊರಡಿ. ನೋಡಿದ್ಯಾ ಶಾಂತನು, ದೇವ್ರು ಇದ್ದಾನೆ ಅನ್ನೋದಕ್ಕೆ ಚಂದ್ರು ಅವರೇ ತಕ್ಕ ಉದಾಹರಣೆ. ಸತ್ತೋದು ಅಂದ್ಕೊಂಡಿದ್ವಿ, ಆದರೆ ಬದುಕಿದ್ದಾರೆ. ದೇವರು ಏನು ಅಂದ್ಕೊಳ್ತಾನೋ ಹಾಗೆ ಆಗೋದು. ಮನುಷ್ಯರ ಕೈಲಿ ಏನೂ ಇಲ್ಲ. ನಾನು ಹಾಸ್ಪಿಟಲ್ಗೆ ಫೋನ್ ಮಾಡಬೇಕು. ನಾನು ಬರ್ತೀನಿ. ಇದು ಹೇಗಾಯ್ತು ಅಂತ ನಿಮ್ಗೆ ಗೊತ್ತಿದೆಯಾ? ರಸ್ತೆನಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರು. ಎಲ್ಲರೂ ಸತ್ತೇ ಹೋಗಿದ್ದಾರೆ ಅಂತ ಹೇಳಿದ್ರು. ಆದರೆ ಜಾನಕಿ ಅವ್ರು ಬದುಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಂದ್ಸಲ ನೋಡಿ ಡಾಕ್ಟರ್, ಪಲ್ಸ್ ರೇಟ್ ಎಲ್ಲ ತುಂಬ ಕಡಿಮೆ ಆಗಿದೆ. ಆದಷ್ಟು ಬೇಗ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕು. ಡೋಂಟ್ ವರಿ, ನೀವು ಯಾರು ಗಾಬರಿ ಆಗಬೇಡಿ, ನಾವು ನೋಡ್ಕೋತೀವಿ ಬಿಡಿ.
ಆಗಲ್ಲ ಅಲ್ವಾ? ಇಲ್ಲ ಜಾನಕಿ, ಏನೂ ಆಗಲ್ಲ. ಒಳ್ಳೆಯವ್ರಿಗೆ ಆ ದೇವ್ರು ಯಾವತ್ತೂ ಮೋಸ ಮಾಡಲ್ಲ. ಸಮಾಧಾನ ಮಾಡ್ಕೊ. ಅಜಯ್, ಯಾಕೆ ಫೋನ್ ಕಟ್ ಮಾಡ್ತಾ ಇದೀಯಾ? ಬುದ್ಧಿ ಇದೆಯಾ ನಿನಗೆ? ಏನೋ ಅವನ್ನ ಸಾಯಿಸ್ಬಿಟ್ಟೆ ಅಂತ ಮುಂದೆ ಬಂದು ಬಡಾಯಿ ಕೊಚ್ಕೊಂಡಲ್ಲ, ಏನಾಯ್ತು ಈಗ? ಅವನು ಉಸಿರು ನಿಂತಿಲ್ಲ, ಗುಟ್ಟುಕು ಜೀವ ಕೈಲಿಟ್ಕೊಂಡು ಕೂತಿದ್ದಾನೆ. ಅವನೇನಾದ್ರೂ ಬದುಕುಳಿದ್ರೆ ನಮ್ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ನೀನು ನಂಬ್ಕೊಂಡು ಈ ಕೆಲಸ ನಿನಗೆ ವಹಿಸಿದ್ನಲ್ಲ ನಾನು. ಅಮ್ಮನಿಗೆ ಏನ್ ಹೇಳಿದಾರೆ ಈಗ? ಇಡು ಫೋನು. ನನ್ನ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂತಿದ್ಯಲ್ಲ, ನಾಳೆ ಊರ್ ಜನದ ಮುಂದೆ 3 ಜನ ತಲೆ ತಗ್ಗಿಸ್ಬೇಕಾಗತ್ತೆ. ಎಂತ ಕೆಲಸ ಮಾಡಿದೆ ಶಾಂತನು? ಅಷ್ಟೊಂದು ನಂಬಿಕೆ ಇದೆ ಅಂತ ಹೇಳ್ತಿದ್ಯಲ್ಲ, ಈಗೇನಾಯ್ತು? ಕ್ಷಮಿಸ್ಬಿಡಿ ಅಮ್ಮ, ಈಗಲೂ ಕೂಡ ಅವನ್ ಬದುಕ್ತಾನಂತ ಹೇಳಕ್ಕಾಗಲ್ಲ. ಹಾಗೆ ಸಾಯ್ತಾನೆ ಅಂತಾನು ಹೇಳಕ್ಕಾಗೋದಿಲ್ಲ. ಒಂದ್ ವೇಳೆ ಬದುಕ್ ಬಂದ್ರೆ ಆಗೇನೋ ಮಾಡ್ತೀಯಾ? ನಮ್ ಪ್ರತಿ ಒಂದ್ ವಿಚಾರನೂ ಗೊತ್ತಿದೆ ಅವನಿಗೆ. ಏನ್ ಮಾಡ್ಲಿ ಅಮ್ಮ, ಸತ್ತಿದ್ದಾನೆ ಅಂತ ಕನ್ಫರ್ಮ್ ಮಾಡ್ಕೊಂಡೆ ನಮ್ಮಿಬ್ರಿಗೂ ಫೋನ್ ಮಾಡಿದ್ದಾನೆ ಅಜಯ್. ಇಲ್ಲೇನೋ ಎಡವಟ್ಟಾಗಿದೆ. ನಾನು ಕೂಡ ಚಂದ್ರಚೂಡನ್ನ ಈಗ ನೋಡ್ಕೊಂಡ್ ಬಂದೆ. ಅವ್ನ್ ಬದುಕೋ ಚಾನ್ಸಸ್ ತುಂಬಾ ಕಡಿಮೆ ಇದೆಯಮ್ಮ. ದಡ್ಡಂತರ ಮಾತಾಡ್ಬೇಡ. ದೇಸಾಯಿ ತಮ್ಮ ಅವನು. ಹಾಸ್ಪಿಟ್ಲಲ್ಲಿ ರಾಯಲ್ ಟ್ರೀಟ್ಮೆಂಟ್ ಸಿಗುತ್ತೆ. ಒಂದ್ ವೇಳೆ ಬದುಕ್ ಬಿಟ್ರೆ? ಅಜಯ್ ಕಾಲ್ ಮಾಡ್ತಾನೆ ಇದೀನಿ, ಅವ್ನು ನನ್ನ ಫೋನೇ ರಿಸೀವ್ ಮಾಡ್ತಿಲ್ಲ. ನಾನು ಈಗ ತಾನೇ ಫೋನ್ ಮಾಡಿ ಬಾಯಿ ಬಂದಂಗೆ ಬೈದಿದ್ದೀನಿ. ನಾವೀಗ ಅಜಯ್ನು ಎದುರು ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಶಾಂತನು. ನಾಳೆ ಅವನು ಉಲ್ಟಾ ಹೊಡೆಯೋದಿಲ್ಲ ಅಂತ ಏನ್ ಗ್ಯಾರಂಟಿ? ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟವನು ಅವನು, ಪ್ಲಾನ್ ಮಾಡ್ಕೊಟ್ಟಿದ್ದು ನಾವು. ಅವನ್ ಬಚಾವಾಗೋದಿಕ್ಕೆ ನಮ್ ವಿರುದ್ಧನೇ ನಿಂತ್ರೆ? ಚಚೆ, ಅಜಯ್ ಬಗ್ಗೆ ಆ ರೀತಿ ಎಲ್ಲ ಯೋಚನೆ ಮಾಡ್ಬಿಡಿ. ಅವ್ನು ನಮಗೋಸ್ಕರ ಕೆಲಸ ಮಾಡಿದ್ದಾನೆ. ನಂಬಿಕೆಗೆ ಅರ್ಹವಾದ ವ್ಯಕ್ತಿ ಅವನು. ಸರಿ, ಈಗ ಮೊದಲು ನೀನು ಹಾಸ್ಪಿಟ್ಲಿಗೆ ಹೋಗು. ಹಾಸ್ಪಿಟಲ್ಗ? ಯಾಕಮ್ಮ? ಅಲ್ಲಿ ಏನ್ ನಡೀತಿದೆ ಅಂತ ನನಗೆ ಗೊತ್ತಾಗ್ಬೇಕು. ಈ ಸಮಯದಲ್ಲಿ ದೇಸಾಯಿ ಕುಟುಂಬದ ಜೊತೆ ನೀನು ಇರಬೇಕು. ಅವ್ರ ದುಃಖದಲ್ಲಿ ನೀನು ಭಾಗಿಯಾಗಬೇಕು. ಯಾಕಂದ್ರೆ ನಿನ್ನ ಮೇಲೆ ಯಾರಿಗೂ ಅನುಮಾನ ಬರಬಾರ್ದು ನೋಡು. ಚಂದ್ರಚೂಡ ಬದುಕಿದಾನ ಸತ್ತಿದಾನ ಅಂತಾದ್ರೂ ಗೊತ್ತಾಗ್ಬೇಕಲ್ವಾ? ಬೇಗ ಹೊರಡು. ಸರಿ ಅಮ್ಮ. ನನಗೆ ವಿಷಯ ತಿಳಿಸ್ತಿರು ಶಾಂತನು. ಅಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವು ಹುಷಾರಾಗ್ಬೇಕಲ್ಲ. ಬೇಗ ಹೋಗು.